ಮುಂದಿನ ಜನಗಣತಿ ವೇಳೆಯೇ ಜಾತಿ ಗಣತಿ ಆಗತ್ತೆ ಅಂತ ಹೇಳಿ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿಕೆ ನೀಡಿದ್ದಾರೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾ, ಕೆಲ ರಾಜ್ಯ ರಾಜಕೀಯಕ್ಕಾಗಿ ಜನಗಣತಿ ಮಾಡಿವೆ, ಆದರೆ ಇದು ಪಾರದರ್ಶಕವಲ್ಲದ ಸರ್ವೆ. ಇದರಿಂದಾಗಿ ಸಮಾಜದಲ್ಲಿ ಭ್ರಾಂತಿ ಉಂಟಾಗುತ್ತೆ. ಹೀಗಾಗಿ ಕೇಂದ್ರವೇ ಜಾತಿ ಗಣತಿ ಮಾಡುತ್ತೆ. ಮುಂದಿನ ಜನಗಣತಿ ವೇಳೆಯೇ ಜಾತಿ ಗಣತಿ ಆಗತ್ತೆ ಅನ್ನುವಂಥದ್ರ ಬಗ್ಗೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿಕೆಯನ್ನು ನೀಡಿದ್ದಾರೆ. ಜನಗಣತಿ ಕೇಂದ್ರಕ್ಕೆ ಸಂಬಂಧಪಟ್ಟ ವಿಚಾರ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ, ಸಂವಿಧಾನದ ಅನುಚ್ಛೇದ 246 ಪ್ರಕಾರ ಜನಗಣತಿ ಕೇಂದ್ರ ಸರ್ಕಾರದ ಅಡಿ ಬರುತ್ತೆ. ಸಂವಿಧಾನದ ಪ್ರಕಾರ ಕೇಂದ್ರ ಸರ್ಕಾರ ನಡೆಸಬೇಕಾಗತ್ತೆ. ಆದರೆ ವಿಪಕ್ಷಗಳು ತಮ್ಮ ಲಾಭಕ್ಕಾಗಿ ಇದನ್ನ ಬಳಸ್ಕೊಳ್ತಾ ಇದ್ರು. ಸರ್ವೆ ಹೆಸರಲ್ಲಿ ಜಾತಿ ಗಣತಿಯನ್ನ ಮಾಡಿಸಿದ್ದಾರೆ ಅಂತ ಹೇಳಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಕಿಡಿಕಾರಿದ್ದಾರೆ. दिवंगत डॉक्टर मनमोहन सिंह जी ने लोकसभा में आश्वासन दिया था कि जाति जनगणना पर कैबिनेट में विचार किया जाएगा। तत्पश्चात एक मंत्रिमंडल समूह का भी गठन किया गया था, ग्रुप ऑफ मिनिस्टर्स, जिसमें अधिकांश राजनीतिक दलों ने जाति आधारित जनगणना की संस्तुति की थी। इसके बावजूद कांग्रेस की सरकार ने जाति जनगणना के बजाय एक सर्वे कराना ही उचित समझा। उस सर्वे को सभी एसईसीसी के नाम से जानते हैं। इस सब के बावजूद कांग्रेस और इंडी गठबंधन के दलों ने जाति जनगणना के विषय को केवल अपने राजनीतिक लाभ के लिए उपयोग किया। जनगणना का विषय संविधान के अनुच्छेद 246 की केंद्रीय सूची की क्रम संख्या 69 पर अंकित है। यह केंद्र का विषय है। हालांकि कई राज्यों ने सर्वे के माध्यम से जातियों की जनगणना की है। जहां कुछ राज्यों ने यह काम सुचारू रूप से संपन्न किया है, वहीं कुछ अन्य राज्यों ने राजनीतिक दृष्टि से और गैर पारदर्शी ढंग से सर्वे किया है। इस प्रकार के सर्वे से समाज में भ्रांति फैली है। इन सभी स्थितियों को ध्यान में रखते हुए और यह सुनिश्चित करते हुए कि हमारा सामाजिक ताना बाना राजनीति के दबाव में न आए, जातियों की गणना एक सर्वे के स्थान पर मूल जनगणना में ही सम्मिलित होनी चाहिए। इससे यह सुनिश्चित होगा कि समाज आर्थिक और सामाजिक दृष्टि से मजबूत होगा और देश की प्रगति भी निर्बाध चलती रहेगी। आज दिनांक 30/4/2025 के दिन प्रधानमंत्री श्री नरेंद्र मोदी जी के नेतृत्व में राजनीतिक विषयों की कैबिनेट समिति ने यह निर्णय लिया है कि जातियों की गणना को आने वाली जनगणना में सम्मिलित किया जाए। यह इस बात को दर्शाता है कि वर्तमान सरकार देश और समाज के सर्वांगीण हितों और मूल्यों के लिए प्रतिबद्ध है। जैसे कि पहले भी जब समाज के गरीब वर्गों को 10% आरक्षण का प्रावधान किया गया, तब भी समाज के किसी घटक में तनाव उत्पन्न नहीं हुआ था। ಇನ್ನು ಈ ಜಾತಿ ಗಣತಿಯ ಒಂದು ಹಿಸ್ಟ್ರಿಯನ್ನು ಗಮನಿಸಿದ್ರೆ, ಅಂದರೆ ಭಾರತದಲ್ಲಿ ನಮ್ಮ ದೇಶದಲ್ಲಿ ಯಾವಾಗ ಆಯಿತು ಅಂತೇಳಿ ನೋಡಿ, 1871 ಮತ್ತು 72ರಲ್ಲಿ ಬ್ರಿಟಿಷರು ಮೊದಲ ಬಾರಿ ಔಪಚಾರಿಕವಾಗಿ ಜನಗಣತಿಯನ್ನು ಮಾಡಿಸಿದ್ರು. ಅದಾದ ಮೇಲೆ 1931 ಆಗ ಜಾತಿ ಗಣತಿ ಆಗಿತ್ತು. ಅದಾದ ನಂತರ ಇದುವರೆಗೂ ಕೂಡ ಜಾತಿ ಗಣತಿ ಅನ್ನೋ ಹೆಸರಲ್ಲಿ ಯಾವುದೂ ಆಗಿಲ್ಲ ಈಗ ಸರ್ವೆ. 1951ರಲ್ಲಿ ಏನಾಯಿತು, ಜನಗಣತಿಯಲ್ಲಿ ಜಾತಿ ಗಣತಿ ಕಾಲಮ್ನ ತೆಗೆದಾಕ್ಬಿಟ್ರು. ಕೇವಲ SC ಮತ್ತು ST ಅದರ ಡಾಟಾ ಮಾತ್ರ ಸಂಗ್ರಹ ಮಾಡಲಾಗ್ತಾ ಇತ್ತು. ಈಗ ಮೋದಿ ಸರ್ಕಾರ ಈಗ ಘೋಷಣೆ ಮಾಡಿರೋದು, ಅಶ್ವಿನಿ ವೈಷ್ಣವ್ ಅವರು ಕೂಡ ಹೇಳಿರೋ ಹಾಗೆ, ನೆಕ್ಸ್ಟ್ ಈಗ ಏನು ಜನಗಣತಿಯನ್ನು ನಾವು ಮಾಡ್ತೀವಲ್ಲ, ಪ್ರತಿ 10 ವರ್ಷಕ್ಕೊಮ್ಮೆ ಅದು ಜನಗಣತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಈಗ ನೆಕ್ಸ್ಟ್ ಆಗುವಂಥ ಒಂದು ಜನಗಣತಿ ಏನಿದೆ, ಆ ಟೈಮಲ್ಲಿ ನಾವು ಆಗ ಇನ್ನೊಂದು ಕಾಲಮ್ನ ಇಟ್ಟು ಜಾತಿಯ ಬಗ್ಗೆನೂ ಕೂಡ ಅಲ್ಲಿ ಪ್ರಸ್ತಾಪ ಮಾಡಿ, ಜಾತಿ ಗಣತಿ ಕೂಡ ಅದರಲ್ಲಿ ಕೌಂಟ್ ನಾವು ಕೊಡ್ತೀವಿ ಅನ್ನುವಂಥದ್ದು, ಅಂದರೆ ಜಾತಿ ಗಣತಿ ಕೂಡ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಈಗ ಅಶ್ವಿನಿ ವೈಷ್ಣವ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಸರ್ಕಾರ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇವತ್ತು ನಡೆದಂಥ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿ ತೀರ್ಮಾನವನ್ನು ಕೈಗೊಂಡಿದ್ದೀವಿ. ಅದರಂತೆ ನೆಕ್ಸ್ಟ್ ಆಗುವಂತಹ ಜನಗಣತಿ ಸಂದರ್ಭದಲ್ಲಿ ಜಾತಿ ಗಣತಿ ಕೂಡ ಆಗತ್ತೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ.
ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ. ಹರೀಶ್, ಈಗ ಬೆಳಿಗ್ಗೆಯಿಂದಲೂ ಕೂಡ ಮ್ಯಾರಥಾನ್ ಮೀಟಿಂಗ್ಗಳು ನಡೀತಾ ಇದ್ವು, ಎಲ್ಲ ಒಂದು ಚಿತ್ತ ಇದ್ದಿದ್ದು ಬಹುಶಃ ಇವತ್ತು ಯಾವುದಾದ್ರೂ ಒಂದು ನಿರ್ಧಾರ ಹೊರಬೀಳುತ್ತೆ, ಪಾಕಿಸ್ತಾನದ ವಿರುದ್ಧದ ಯುದ್ಧದ ಬಗ್ಗೆ ಆಗಲಿ ಅಥವಾ ಈ ಥರದ ಒಂದಷ್ಟು ಭದ್ರತೆ ವಿಚಾರಗಳಾಗಲಿ ಬರುತ್ತೆ, ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನುವಂಥದ್ರ ಬಗ್ಗೆ ನಿರೀಕ್ಷೆಗಳಿತ್ತು. ಬಟ್ ಈಗ ಅಶ್ವಿನಿ ವೈಷ್ಣವ್ ಅವರು ಕೊಟ್ಟಿರುವಂಥ ಒಂದು ಮಾಹಿತಿ, ಇವತ್ತು ಬರೀ ಕ್ಯಾಬಿನೆಟ್ನಲ್ಲಿ ಏನು ಚರ್ಚೆ ಆಯಿತು ಅನ್ನುವಂಥದ್ದನ್ನು, ಅದರಲ್ಲೂ ಕೆಲವೊಂದಷ್ಟು ಆಯ್ದ ಅಂಶಗಳನ್ನು ಬಹುಶಃ ಹೇಳಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ಸೊ ಯಾಕಂದರೆ ಬೇರೆ ವಿಚಾರಗಳು, ಭದ್ರತೆ ವಿಚಾರಗಳು ಅದನ್ನು ಹೇಳ್ದನೆ ಈಗ ಜಾತಿ ಗಣತಿಯ ವಿಚಾರವಾಗಿ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಸೊ ಅಂದ್ರೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು, ಸೊ ಇದ್ರ ಬಗ್ಗೆ ತೀರ್ಮಾನ ಕೈಗೊಂಡಿದ್ದೀವಿ ಅಂತ ಹೇಳಿ. ಸೊ ಮತ್ತಷ್ಟು ಇನ್ಸೈಟ್ಸ್ ಮತ್ತು ಡೀಟೇಲ್ಸ್ ಏನಿದೆ ಈ ವಿಚಾರವಾಗಿ ಈಗ ಹರೀಶ್? ಹೌದು ರೆಹಮಾನ್, ಕಳೆದ ಒಂದು ವಾರದಿಂದ ಇಡೀ ದೇಶದ ಜನತೆ ಕೇಂದ್ರ ಸರ್ಕಾರದಿಂದ ಒಂದು ನಿರ್ಧಾರವನ್ನು ಬಯಸ್ತಾ ಇದ್ರು, ಒಂದು ಸರ್ಜಿಕಲ್ ಸ್ಟ್ರೈಕ್ ಅಥವಾ ಒಂದು ವಾರ್. ಆದರೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಷಿಯಲ್ ವಾರನ್ನು ಮಾಡ್ತಾ ಇದ್ದಾರೆ. ಅಂದರೆ ಸಾಮಾಜಿಕ ಒಂದು ಯುದ್ಧ ಅನ್ನುವಂಥ ನಿಟ್ಟಿನಲ್ಲೇ ಕರಿಬೋದು. ಯಾಕಂದರೆ ಭಾರತದಲ್ಲಿ ಇದುವರೆಗೂ ಕೂಡ ಜಾತಿ ಗಣತಿ ಆಗಿಲ್ಲ. ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ 1931ರಲ್ಲಿ ಜಾತಿ ಗಣತಿ ಆಗಿದ್ದು ಬಿಟ್ಟರೆ ಆ ನಂತರ ಭಾರತದಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಜಾತಿ ಗಣತಿ ಆಗಿರಲಿಲ್ಲ. ಜನಗಣತಿ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಜಾತಿ ಗಣತಿಯನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನೇ ಕೈ ಬಿಡಲಾಗಿತ್ತು 1951ರಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅನೇಕ ಒತ್ತಡಗಳು ಕೇಳಿ ಬಂದಿದ್ದು, ದೇಶದಲ್ಲಿ ಜಾತಿ ಗಣತಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಕಾಂಗ್ರೆಸ್ ಇಷ್ಟು ವರ್ಷ ಅಧಿಕಾರದಲ್ಲಿದ್ದರೂ ಕೂಡ ಜಾತಿ ಗಣತಿಯನ್ನು ಮಾಡಿರಲಿಲ್ಲ. ಆದರೆ ಬಿಜೆಪಿ ಈಗ ಕಳೆದ 11 ವರ್ಷಗಳಿಂದ ಅಧಿಕಾರದಲ್ಲಿ ಇದೆ. ಇಂತಹ ಸಂದರ್ಭದಲ್ಲಿ ಕಳೆದ 4-5 ವರ್ಷಗಳಿಂದ ರಾಹುಲ್ ಗಾಂಧಿ ಅವರು ಒಂದು ಒತ್ತಡವನ್ನು ಹೇರ್ತಾ ಇದ್ರು, ಜಾತಿ ಗಣತಿ ಆಗಲೇಬೇಕು, ಕಿತ್ನಾ ಆಬಾದಿಯೇ ಉತ್ನಾ ಹಕ್ ಅನ್ನುವಂಥ ನಿಟ್ಟಿನಲ್ಲಿ ಅವರು ಪಾದಯಾತ್ರೆಯನ್ನು ಕೂಡ ಮಾಡಿದ್ರು. ಮತ್ತೆ ಇಡೀ ದೇಶಾದ್ಯಂತ ಸಂಚಾರ ಮಾಡುವಾಗಲೂ ಕೂಡ ಅದನ್ನೇ ಹೇಳಿದ್ರು, ಏನು ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿದ್ರು. ಅದರಲ್ಲಿ ಪ್ರಮುಖ ವಿಚಾರ ಕೂಡ ಏನಾಗಿತ್ತು, ಜಾತಿ ಗಣತಿಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಮತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿ ಅಂತ ನೇರವಾಗಿ ಹೇಳಿದ್ರು ಕೂಡ ಸಾಮಾಜಿಕ ಸಮೀಕ್ಷೆಯನ್ನು ಮಾಡಿತ್ತು, ಬಿಹಾರ ಸರ್ಕಾರ ಕೂಡ ಮಾಡಿತ್ತು, ಅದರ ಜೊತೆಗೆ ತೆಲಂಗಾಣ ಸರ್ಕಾರ ಕೂಡ ಸಾಮಾಜಿಕ ಸಮೀಕ್ಷೆಯನ್ನು ಮಾಡಿತ್ತು. ಅಂದರೆ ರಾಜ್ಯ ಸರ್ಕಾರಗಳು ನೇರವಾಗಿ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಈಗ ಜನಗಣತಿ ಈಗ ಆಗಬೇಕಾಗಿದೆ. 2021ರಲ್ಲಿ ಜನಗಣತಿ ಆಗಬೇಕಾಗಿತ್ತು, ಆದರೆ ಆಗಿರಲಿಲ್ಲ. ಈಗ 2025-26ರಲ್ಲಿ ಈಗ ಜನಗಣತಿ ಆಗುತ್ತೆ. ಜನಗಣತಿಯ ಜೊತೆಗೆ ಜಾತಿಯನ್ನು ಕೂಡ ಗಣತಿ ಮಾಡುವಂತಹದ್ದು, ಯಾವ್ಯಾವ ಸಮುದಾಯದ ಜನರು ಎಷ್ಟೆಷ್ಟು ಇದ್ದಾರೆ ಅನ್ನುವಂತಹದ್ದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಗೊತ್ತಾಗೋಗ್ಬಿಡುತ್ತೆ. ಅಂದ್ರೆ ಈ ಥರದೊಂದು ಆಗಬೇಕಾಗಿತ್ತು ಅನ್ನುವಂತಹದ್ದು OBC ಸಮುದಾಯಗಳ ಒತ್ತಡ ಆಗಿತ್ತು. OBC ಸಮುದಾಯಗಳ ಬಲ ಎಷ್ಟಿದೆ, ಯಾವ್ಯಾವ ಸಮುದಾಯಗಳು ಎಷ್ಟಿದೆ ಅನ್ನುವಂಥದ್ದೇ ಗೊತ್ತಾಗ್ತಾ ಇರಲಿಲ್ಲ. ಈಗ ಕೇಂದ್ರ ಸರ್ಕಾರವೇ ಈಗ ಹೇಳ್ತಾ ಇದೆ, ನಾವೇ ಜಾತಿ ಗಣತಿಯನ್ನು ನಾವು ಮಾಡ್ತೀವಿ, ಇದುವರೆಗೆ ಕಾಂಗ್ರೆಸ್ ಮಾಡಿರಲಿಲ್ಲ, ನಾವೇ ಜಾತಿ ಗಣತಿಯನ್ನು ಮಾಡ್ತೀವಿ ಅನ್ನುವಂಥದ್ದು ಹೇಳ್ತಾ ಇದೆ. ಇದುವರೆಗೆ ಇಷ್ಟು ದಿವಸಗಳ ಕಾಲ ಒಂದು ಚರ್ಚೆ ಆಗ್ತಾ ಇತ್ತು, ಇನ್ಮೇಲೆ ಇನ್ನೊಂದು ರೀತಿಯಾದಂಥ ಚರ್ಚೆ ಆಗುತ್ತೆ. ಮತ್ತೆ ಇದು ಬೇರೆ ಬೇರೆ ರಾಜಕೀಯ ಬೆಳವಣಿಗೆಗಳಿಗೂ ಕೂಡ ಕಾರಣ ಆಗುತ್ತೆ. ಮುಖ್ಯವಾಗಿ ಈಗ ನೆಕ್ಸ್ಟ್ ಬಿಹಾರ ಎಲೆಕ್ಷನ್ ಇದೆ. ಬಿಹಾರ ಚುನಾವಣೆಯಲ್ಲೂ ಕೂಡ ಮುಖ್ಯವಾಗಿ ಚರ್ಚೆ ಆಗುವಂತಹದ್ದೇ ಈ ಜಾತಿ ಗಣತಿ ಆಗಬೇಕು ಅನ್ನುವಂಥದ್ದು ಫಸ್ಟ್ ಶುರುವಾಗಿದ್ದೆ ಬಿಹಾರದಲ್ಲಿ ಶುರು ಆಯಿತು. ಮತ್ತೆ ಬಿಹಾರದಲ್ಲಿ ಜಾತಿ ಗಣತಿಯ ಡಾಟಾವನ್ನು ಕೂಡ ನಿತೀಶ್ ಕುಮಾರ್ ಅವರು ಬಿಡುಗಡೆ ಮಾಡಿದ್ರು. ಅಂದ್ರೆ ಜಾತಿ ಕೇಂದ್ರಿತವಾದಂತಹ ರಾಜಕಾರಣಕ್ಕೆ ಇದು ಮತ್ತಷ್ಟು ಇಂಬು ಕೊಡುತ್ತೆ. ಮತ್ತೆ ಮುಂದಕ್ಕೆ ಜಾತಿ ಗಣತಿಯ ಡಾಟಾ ಏನಾದರೂ ಹೊರಗಡೆ ಬಂದಿದ್ದೆ ಆದಲ್ಲಿ, ಅಂದ್ರೆ ಏನು ಸೆನ್ಸಸ್ ಆಗುತ್ತೆ, ಸೆನ್ಸಸ್ ಜೊತೆಗೇನೆ ಜಾತಿ ಗಣತಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಡೇಟಾ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಮತ್ತಿನ್ನಷ್ಟು ರಾಜಕೀಯ ಅದ್ರ ಮೇಲೆ ನಡೀತಾ ಹೋಗುತ್ತೆ. ಮತ್ತೆ ಸಮುದಾಯಗಳು ಈಗ ಜಾತಿ ಗಣತಿಯನ್ನ ಒಳಗೊಳ್ಳುವಂಥ ಸಂದರ್ಭದಲ್ಲಿ, ಸಮುದಾಯಗಳು ಜಾತಿ ಗಣತಿಗೆ ಒಳಗೊಳ್ಳುವಂಥ ಸಂದರ್ಭದಲ್ಲಿ ಯಾವ ಹೆಸರಿನಿಂದ ಬರಿಬೇಕು, ಯಾವ ಹೆಸರಿನಿಂದ ಜಾತಿಯನ್ನು ನಮೂದನೆ ಮಾಡಬೇಕು ಅನ್ನುವಂಥದ್ದು ಶುರು ಆಗುತ್ತೆ. ಯಾಕಂತಂದ್ರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಸಮೀಕ್ಷೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಅದು ಈಗ ಗಣತಿಯ ಏನು ಅಂಕಿಅಂಶಗಳು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅದು ಎಷ್ಟು ಸಮುದಾಯದ ಒಳಗೆ ಆಕ್ರೋಶಗಳು ಸೃಷ್ಟಿಯಾಗಿವೆ ಅನ್ನುವಂಥದ್ದನ್ನು ಗಮನಿಸಬಹುದು. ಹಾಗಾಗಿ ಈ ಒಂದು ಕೇಂದ್ರ ಸರ್ಕಾರವೇ ಜಾತಿ ಗಣತಿಯನ್ನ ಮಾಡ್ತಿರೋದ್ರಿಂದ ಈ ಎಲ್ಲ ಸಮುದಾಯಗಳು ಕೂಡ ಎಚ್ಚರಿಕೆಯಿಂದ ಯಾವ ಕಾಲಂನಲ್ಲಿ ಏನು ಹೆಸರನ್ನ ಹಾಕಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಸ್ಪಷ್ಟತೆ ಸಿಗುತ್ತೆ. ಇನ್ನೊಂದು ಮುಖ್ಯವಾಗಿ ನೋಡ್ತಾ ಹೋಗೋದಾದ್ರೆ, ಜಾತಿ ಗಣತಿ ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವರು ಒತ್ತಾಯ ಮಾಡ್ತಿದ್ದ ಸಂದರ್ಭದಲ್ಲಿ ಮುಖ್ಯವಾಗಿ ಇದನ್ನ RSS ವಿರೋಧ ಮಾಡ್ತಾ ಇತ್ತು, ಬಿಜೆಪಿ ನಾಯಕರುಗಳು ಕೂಡ ವಿರೋಧ ಮಾಡ್ತಾ ಇತ್ತು. ಹಿಂದೂ ಸಮುದಾಯವನ್ನ ಒಡೆಯುವಂತ ಕೆಲಸ ಅನ್ನುವಂಥ ನಿಟ್ಟಲ್ಲಿ ಹೇಳ್ತಾ ಇದ್ರು. ಆದ್ರೆ ಈಗ ಕೇಂದ್ರ ಸರ್ಕಾರವೇ ಈಗ OBC ಸಮುದಾಯಗಳ ಹೋರಾಟಕ್ಕೆ ಬಗ್ಗಿದೆ. ಮತ್ತೆ ರಾಹುಲ್ ಗಾಂಧಿ ಅವರು ಕೂಡ ಇದನ್ನ ಹೇಳ್ತಿದ್ರು, ಜಾತಿ ಗಣತಿ ಆಗಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ರಾಹುಲ್ ಗಾಂಧಿ ಅವರ ಹೋರಾಟಕ್ಕೂ ಬಗ್ಗಿದೆ ಅನ್ನುವಂಥದ್ದನ್ನು ಕೂಡ ಈಗ ಹೇಳಬೇಕಾಗುತ್ತೆ. ಈಗ ಕೇಂದ್ರ ಸರ್ಕಾರವೇ ಅಧಿಕೃತವಾಗಿ ದೇಶದಲ್ಲಿ ಜಾತಿ ಗಣತಿಯನ್ನ ಮಾಡಲಿದೆ. ರೆಹಮಾನ್, ರೈಟ್, ಥ್ಯಾಂಕ್ ಯು ಹರೀಶ್. ಇದುವರೆಗೂ ಕೂಡ ಜಾತಿ ಗಣತಿ ಬೇಡ ಅನ್ನುವಂಥ ಒಂದು ವಿಚಾರ ಇದ್ದಂತಹ ಸಂದರ್ಭದಲ್ಲಿ ಈಗ ಜಾತಿ ಗಣತಿಗೆ ಹಸಿರು ನಿಶಾನೆ ತೋರಿದೆ ಈಗ ಕೇಂದ್ರ ಸರ್ಕಾರ.